ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಹೊಸ ವರ್ಷದ ಪ್ರಯುಕ್ತ ಕೇಕ್. ಮೊಟ್ಟೆ ಹೊಡೆಯಲು ನಾವು ತಗೊಂಡಿದ್ದೀವಿ ಸೌಟು, ಒಡ್ಕಳಿ 4 ಮೊಟ್ಟೆ. ಕೇಕ್ ಮಾಡೋದೇನು ತುಂಬಾ ಕಷ್ಟ ಅನ್ನೋ ಥರ ಎಲ್ಲರೂ ಫೀಲ್ ಮಾಡ್ತಾರೆ, ಬಟ್ ಇಟ್ ಈಸ್ ಸೋ ಈಸಿ, ನಾಟ್ ಸೋ ಟಫ್. ಚಕ್ 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 ಅಂತ ನಾವು ಬೇಕರಿಯವರು ಆಗಿರೋದ್ರಿಂದ ನಮಗೆ ಮೊಟ್ಟೆ ಗಿಟ್ಟೆ ಎಲ್ಲ ಏನು ಹೊಲಸನ್ಸಲ್ಲ. ಹಿಂಗೆ ಹೊಡೆದು ಹಿಂಗೆ ಮಾಡ್ಬಿಡ್ತೀನಿ. ನಾನು 4 ಮೊಟ್ಟೆ ತಗೊಂಡಿದ್ದೀನಿ. 1 ನಿಮಿಷ ಕಂಡಿದ್ದೀರಾ? ಎಸ್ ಕಂಡಿದ್ದಿ. ನನ್ನ ಹತ್ರ ಮಿಷಿನ್ ಇದೆ, ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಸ್ಪ್ಯಾಚುಲಾ ಇರತ್ತಲ್ಲ, ಸ್ಪ್ಯಾಚುಲಾ ಅಂತೀನಿ, ಈ ಥರದ್ದು ಒಂದು ಕಡ್ಡಿ ಬರುತ್ತೆ, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅದು ಬರುತ್ತೆ. ಅದನ್ನ ತಗೊಂಡು ಮಾಡ್ಬೋದು. ಈ ಥರ ಫಸ್ಟು ಮೊಟ್ಟೆನ ಬೇಕಲ್ಲ, ಸರಿ ಇದು ಮಾಡ್ಕೋಬೇಕು, ತಿರ್ಗಿಸ್ಕೋಬೇಕು. ಮೊಟ್ಟೆ ತಿರುಗಿಸ್ತಾನೆ ಲೈಟಾಗಿ 1 ಕಪ್ ಶುಗರ್ ತಗೊಂಡಿದ್ದೀನಿ. ಎಷ್ಟು ನೀವು ಶುಗರ್ ತಗೊಂತೀರೋ ಅಷ್ಟು ಮೈದಾ ತಗೊಳ್ಳಿ. ಡಬಲ್ ರೇಷಿಯೋ ಮೈದಾ. 1 ಕಪ್ ಶುಗರ್ ತಗೊಂಡ್ರೆ 2 ಕಪ್ ಮೈದಾ ತಗೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಹೆಂಗೆ ಬೀಟ್ ಮಾಡ್ಕೋಬೇಕು ಅಂತಂದ್ರೆ ಶುಗರ್ ಎಲ್ಲ ಇದರಲ್ಲಿ ಫುಲ್ಲು ಕರ್ಗೋಗ್ಬೇಕು, ಆ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ವರ್ಷಕ್ಕೆ ಕೇಕ್ ಇಲ್ಲ ಅಂತಂದ್ರೆ ಮಜಾ ಇರೋದು. ಚಿಕನ್ನು ಮಟನ್ನು ನಾವು ಏನೇ ತಿಂದ್ರು ಕೇಕ್ ಇರಬೇಕು ಅಲ್ವಾ? ಸರಿ, ಅಂಗಡಿಯಿಂದನೇ ತರ್ಬೋದಿತ್ತು, ಮನೇಲಿ ಮಾಡಿದ್ರೆ ಪ್ರೀತಿ ತುಂಬಿಸಿ ಮಾಡ್ತೀವಲ್ಲ ಅದು. ನೋಡಿ, ಸಕ್ಕರೆ ಎಲ್ಲ ಫುಲ್ಲು ಕರಗಬೇಕು, ಆ ಥರ ಮಾಡಬೇಕು. ಫಾಸ್ಟ್ ಮುಗಿಯುತ್ತೆ, ತುಂಬ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಅಂಡ್ ಏನು ಗೊತ್ತಾ, ನೀವು ಇದನ್ನು ಶುರು ಮಾಡುವಾಗ ಅದನ್ನ ಪ್ರೀ ಹೀಟ್ ಮಾಡ್ಕೋಬೇಕು ಕುಕ್ಕರ್ನ, ಬಿಕಾಸ್ ನನ್ನ ಹತ್ರ ಓವನ್ ಇಲ್ಲ. ಈ ಕನ್ಸಿಸ್ಟೆನ್ಸಿ ಬರಬೇಕು, ಇದು ಈ ಥರ ಇಳಿಬೇಕು ಹೀಟ್ ಮಾಡಿರೋದು. ಇದಾದ ಮೇಲೆ ಮೈದಾ ಹಾಕೋಬೇಕು. ಇದು ಕೇಕ್ನ ಜಾಸ್ತಿ ಮಾಡುತ್ತೆ. ಇದಕ್ಕೆ ಏನು ಹೇಳ್ತೀವಿ ಅಂದರೆ ಮತ್ತೆ ಹೋಯ್ತಲ್ಲಪ್ಪ ನನಗೆ, ನಾವು ಅಂಗಡಿಲೆಲ್ಲ ಹಾಕ್ತಾ ಇದ್ವಿ, ಏನು ಹೇಳ್ತೀವಿ ಹೇಳ್ತೀನಿ ರೀ ಏನಂತ ಇಂಪ್ರೂವರ್, ಇದಕ್ಕೇನೋ ಹೇಳ್ತೀವಿ, ಮರ್ತೋಗ್ಬಿಟ್ಟೈತೆ ನನಗೆ. ಇಂಪ್ರೂವರ್ನ ಹಾಕಿ ಒಂದ್ಸರಿ ಬೀಟ್ ಮಾಡಿ, ಅದಾದ್ಮೇಲೆ ನಾವು ಮೈದಾ ಏನಿದೆಯಲ್ಲ ಅದನ್ನ ಚೆನ್ನಾಗಿ ಗಂಟು ಇಲ್ದಿರೋ ಥರ ಇದು ಮಾಡ್ಕೋಬೇಕು, ಜಡಿ ಮಾಡಿ ಇಟ್ಕೋಬೇಕು. ಗಂಟು ಒಂದು ಚೂರು ಇರಬಾರ್ದು ಮೈದಾದಲ್ಲಿ. ಒಂದು ಬಟ್ಲು ಶುಗರ್ಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ. 1 ಬಟ್ಲು ಶುಗರ್ ತಗೊಂಡ್ರೆ 2 ಬಟ್ಲು ಮೈದಾ ತಗೋಬೇಕು. ಹಾಗೆ 1 ಬಟ್ಲಷ್ಟು ಅಂದರೆ ಈ ಥರ ಮುಕ್ಕಾಲು ಬಟ್ಲು ಅಥವಾ ಅರ್ಧ ಬಟ್ಲು ಆದ್ರೂ ನಡೆಯುತ್ತೆ. ಒಂದು 600 ml ಆ ಟೈಪ್. ಈಗ 1 kg ಮೈದಾ ತಗೊಂಡ್ರೆ 600 ml ಎಣ್ಣೆ, 600 ml ಎಣ್ಣೆ, ಆಮೇಲೆ ಅರ್ಧ kg ಶುಗರ್. ಆ ಥರ ಬಟ್ಲಲ್ಲಿ ನೀವು ಲೆಕ್ಕ ಹಾಕೊಂಡ್ರು ಅದೇ ಥರ. ಎಸೆನ್ಸ್ ಹಾಕೊಳ್ಳೋಣ ಇವಾಗ. ಇದು ಎಸೆನ್ಸ್ ಹಾಕೊಂಡು ಬೀಟ್ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾನ ಈ ತರ ನೀರಲ್ಲಿ ಹಾಕಿ ಇಟ್ಕೋಬೇಕು. ಈ ತರ ಲಾಸ್ಟ್ ನಾವು ಹೇಳಿದ್ನಲ್ಲ, 1 ಕಪ್ ಮೈದಾ ತಗೊಂಡ್ರೆ ಅಂದ್ರೆ 1 kg ಶುಗರ್ ತಗೊಂಡ್ರೆ 600 ml ಅಷ್ಟು ಆಯಿಲ್ ಹಾಕ್ಬೇಕು. ಸ್ಮೂತ್ ಬರುತ್ತೆ. ಇಲ್ಲಿ ನೋಡಿ, ಈಗ ನಾನು ಈ ಕಪ್ಪಲ್ಲಿ ತಗೊಂಡಿದ್ದೀನಿ, ಸೊ ಈ ಕಪ್ಪಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ತುಂಬಾ ಜಾಸ್ತಿ ಆಗ್ಬಿಟ್ರೆ ಕೇಕ್ ತರ ಇದಾಗ್ಬಿಡತ್ತೆ. ಜಾಸ್ತಿ ಆಗ್ಬಾರ್ದು, ಕೇಕ್ ಪುಡಿ ಆಗ್ಬಿಡತ್ತೆ. ತುಂಬಾ ಈಸಿ ಪ್ರೋಸೆಸ್, ತುಂಬಾ ಕಷ್ಟ ಏನಿಲ್ಲ. ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಕಾಚಕ್ ಅಂತ ಆಗೋಗ್ಬಿಡತ್ತೆ. ಆಯಿಲ್ ಹಾಕಿದ್ಮೇಲೆ ಜಾಸ್ತಿ ಬೀಟ್ ಮಾಡಬಾರ್ದು, ಸ್ಟಾಪ್ ಮಾಡಬೇಕು. ಸೊ ನಾವು ಫಸ್ಟು ನಾವು ಯಾವಾಗಲೂ ರೆಗ್ಯುಲೇಟರ್ ಆಫ್ ಮಾಡಿರ್ತೀವಿ. ಪ್ರೀ ಹೀಟ್ ಮಾಡ್ಕೋಬೇಕು. 5 ನಿಮಿಷ ಮೊದಲು ಪ್ರೀ ಹೀಟ್ ಮಾಡ್ಕೋಬೇಕು. ಆಕ್ಚುಲಿ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಸೊ ಅದಕ್ಕೇನೆ ಕೇಕ್ ತಟ್ಟೆಗೆ ನಾನು ಕ್ಯಾಲೆಂಡರ್ ಹಾಕಿದ್ದೀನಿ. ಆಕ್ಚುಲಿ ಇದು ಹಾಕಬಾರ್ದು, ತಪ್ಪು.
ಬಿಕಾಸ್ ಕಲರಿಂಗ್ ಎಲ್ಲ ಇರುತ್ತೆ. ಏನು ಮಾಡಲಿ, ಕೇಕ್ ಒಡ್ದು ಆಯಿತು ನಮ್ಮದು. ಇಷ್ಟೇ. ನಾನು ಇವತ್ತು ವೆನಿಲಾ ವಿತ್ ಫ್ರೂಟ್ ಕೇಕ್ ಮಾಡ್ತಾ ಇದ್ದೀನಿ. ಫ್ರೂಟ್ ಕೇಕ್ ಅಂದರೆ ನೀವು ಇಷ್ಟ ಬಂದಿದ್ದ ಫ್ರೂಟ್ನ ಹಾಕೋಬಹುದು. ಅಂದರೆ ಮಿಕ್ಸಿಂಗಿಗೆ ನೀವು ಡ್ರೈ ಫ್ರೂಟ್ನ ಹಾಕೋಬೇಕು. ಇದಕ್ಕೆ ಡೆಕೋರೇಟ್ ಮಾಡ್ತೀವಲ್ವಾ, ಆವಾಗ ನಿಮಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ನ ಬಳಸಿಕೊಳ್ಳಿ. ಇದ್ರಲ್ಲೂ ಒಂಚೂರು ಬಿಡಬಾರ್ದಪ್ಪ, ಎಲ್ಲನೂ ಹೇಳ್ಕೋಬೇಕು. ಕಾಸ್ಟ್ಲಿ. ನಾವು ಕೇಕ್ ಮಿಷನಲ್ಲಿ ಕೇಕ್ ಹೊಡಿವಲ್ಲ, ಸೇಮ್ ಪ್ರೊಸೆಸ್. ಅಲ್ಲೂ ಅಷ್ಟೇ, ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು, ಚೂರು ಬಿಡಬಾರ್ದು. ಅಲ್ವಾ? ಒಂದೊಂದ್ಸರಿ ನನಗೆ ಎಲ್ಲನೂ ಕರೆಕ್ಟಾಗಿ ಮಾಡಿರ್ತೀನಿ, ಆದ್ರೂ ಒಂದು ಥರ ಕಾಯಿಲೆ. ಏನು ಗೊತ್ತಾ, ಏನಾರು ಬಿಟ್ಬಿಟ್ನಾ ಅಂತ ಮರ್ತ್ಬಿಟ್ನಾ ಆ ಥರ ಫೀಲ್ ಆಗ್ತಾರೆ. ಮರ್ತಿರಲ್ಲ, ಆದ್ರೂ ಮರ್ತಿದ್ದೀನೇನೋ ಅನ್ನೋ ಥರ ಫೀಲ್ ಮಾಡ್ತಾ ಇರ್ತೀನಿ. ಫಸ್ಟ್ ಪ್ರೀ ಹೀಟಿಗೆ ಬಿಟ್ಬಿಡಿ. ಪ್ರೀ ಹೀಟ್ ಆದ್ಮೇಲೆ ಅಷ್ಟೊತ್ತಿಗೆ ಎದ್ದು ಸ್ವಲ್ಪ ಕೆಲಸ ಇದೆ, ಇದನ್ನೆಲ್ಲ ಮಾಡ್ಕೊಂಡ್ಬಿಡೋಣ. ಇದನ್ನ ಇದ್ರೊಳಗಡೆ ಹಾಕೋಬಿಡೋಣ. ಎಲ್ಲನೂ ಹಾಕಿದ್ನಲ್ವಾ? ಓಕೆ, ಎಲ್ಲನೂ ಹಾಕಿದ್ದೆ ನೋಡಿ. ಬ್ಯಾಟರ್ ಈ ಥರ ಇರಬೇಕು, ಕೇಕ್ ಬ್ಯಾಟರ್ ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಬರ್ಬೇಕು ಬ್ಯಾಟರ್. ಅರೆ ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲ್ಸ್. ಸಗದ ಬಂದಿದೆ. ಈ ಥರ ಬ್ಯಾಟರ್ ಬರಬೇಕು. ಸಿಂಪಲ್ ಕೇಕ್ ಮಾಡೋದು, ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಚೆನ್ನಾಗಿ ಗೊತ್ತಿದ್ರೆ. ನೀವು ಅಚ್ಚಿಗೆ ಫಸ್ಟೇ ಕೇಕ್ ಹಚ್ಚಿದೆಯಲ್ಲ, ಇದು ರೌಂಡು, ಇದಕ್ಕೆ ಮೊದಲೇನೆ ಒಂದು ಸ್ವಲ್ಪ ದಾಲ್ಡ ಹಾಕ್ಬಿಟ್ಟು ಬಟರ್ ಪೇಪರ್ ಅಂತ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ ಬಟರ್ ಪೇಪರ್ ಅಂತ, ಅದನ್ನ ತಂದು ಹಾಕಬೇಕು. ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು, ಜಸ್ಟ್ ಸುಮ್ಮನೆ ಹಾಗೆ ಶುರು ಮಾಡಿದ್ದು. ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ, ಅಂದರೆ ಏನೋ ಪ್ರೀ ಪ್ಲಾನ್ ಇರಲಿಲ್ಲ, ಹಾಗಾಗಿ ಅದು ತಂದಿರಲಿಲ್ಲ, ಖಾಲಿಯಾಗಿದೆ. ಅದಕ್ಕೆ ಪೇಪರ್ ಹಾಕಿದ್ದೀನಿ. ಬಟ್ ಆ್ಯಕ್ಚುಲಿ ಪೇಪರ್ ಹಾಕ್ಬಿಡ್ದು, ಬಿಕಾಸ್ ಅದರಲ್ಲಿ ಹೆಸರು ಇದು ರೈಟಿಂಗ್ಸ್ ಎಲ್ಲ ಬರ್ದಿರ್ತಾರಲ್ಲ, ಅದೆಲ್ಲ ಕಲರ್ ಮಿಕ್ಸ್ ಮಾಡಿರ್ತಾರೆ ಆ್ಯಂಡ್ ಇಟ್ಸ್ ಕೆಮಿಕಲ್ ಮಿಕ್ಸಿಂಗ್. ಸೊ ಹಾಗಾಗಿ ಅದನ್ನು ಬಳಸಬಾರ್ದು. ಈ ಥರ ತಪ್ಪಲಿ ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಕಲ್ಬಿಡ್ಬೇಕು. ಹೋಗಿ ಬಂದು ಕೈ ತೊಳೆಯೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವೊಂಥರ ಯಾವಾಗಲೂ ಹಂಗೆ ಹೋಗಿ ಬಂದು ಕೈ ತೊಳಿತಾನೆ ಇರ್ತೀವಿ. ಉಳಿದಿದ್ದು ಪಲ್ದಿದ್ದು ಏನು ಉಳಿಸ್ಬಾರ್ದು, ಎಲ್ಲನೂ ಹಾಕ್ಬಿಡ್ಬೇಕು. ಅದು ಪಾತ್ರೆಯಲ್ಲಿ ಉಳಿದಿದ್ದು ಪಲ್ದಿದ್ದು ಅಂತ. ಆ್ಯಕ್ಚುಲಿ ನಾನು ಫ್ರೂಟ್ಸ್ ಎಲ್ಲನೂ ಆಲ್ರೆಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಏನ್ ಗೊತ್ತಾ ವಿಷಯ, ನೋಡಿ, ಇದರಲ್ಲಿ ಬಾದಾಮಿ, ಚೆರ್ರಿ, ಟೂಟಿ ಫ್ರೂಟಿ, ಆಮೇಲೆ ಇದು ದ್ರಾಕ್ಷಿ, ಡ್ರೈ ದ್ರಾಕ್ಷಿ ಏನು ಹೇಳ್ತಾರೆ, ಅದನ್ನೆಲ್ಲನೂ ಈ ಥರ ಹಾಕಬೇಕು. ನಾನು ತುಂಬ ಒಳಗಡೆ ಎಲ್ಲ ಮಿಕ್ಸ್ ಮಾಡಲ್ಲ, ಮೇಲ್ಮೇಲೆ ಹಾಕ್ಬಿಡ್ತೀನಿ. ತಿನ್ನಕ್ಕೆಲ್ಲಾನು ಮೇಲ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಇದಕ್ಕೆ ಐಸಿಂಗ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ, ಮಾಡಿದ್ರು ಮಾಡೇನೋ ಗೊತ್ತಿಲ್ಲ. ಐಸಿಂಗ್ ಮಾಡೋದು ಹೆಂಗೆ ಅಂತ ಬೇಕಾದ್ರೆ ಇನ್ನೊಂದ್ಸರಿ ನಿಮ್ಗೆ ಏನಾದರೂ ಈ ಕೇಕ್ ಇಷ್ಟ ಆದರೆ ಐಸಿಂಗ್ ಮಾಡೋದು ಹೆಂಗೆ ಅಂತಲೂ ನಾನು ತೋರಿಸ್ಕೊಡ್ತೀನಿ ಅಂತೆ. ಓಕೆನಾ? ಸೊ ನಮ್ಮ ಕೇಕ್ ಸೂಪರ್ ಆಗಿ ಸುಪ್ರೀಮ್ ಆಗಿ ರೆಡಿ ಆಗಿದೆ. ಹಾಗೆ ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿದೆ, ತೊಂದರೆ ಇಲ್ಲ ನೋಡಿ. ಇಷ್ಟೇ ಸಿಂಪಲ್. ಹೊಸ ವರ್ಷದ ರೆಸಲ್ಯೂಷನ್, ನನ್ನ ರೆಸಲ್ಯೂಷನ್ ಏನು ಗೊತ್ತಾ ಹೊಸ ವರ್ಷಕ್ಕೆ, ಆ್ಯಂಡ್ ನಿಮ್ಗೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಅಂದರೆ ಇವತ್ತು 31st, ನಾಳೆ ಫಸ್ಟು. ಸೊ ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೇಕ್ ಈ ಥರ ರೆಡಿ ಆಗಿದೆ. ನನ್ನ ಹೊಸ ವರ್ಷದ ರೆಸಲ್ಯೂಷನ್ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಬೆಳೆದಾಗಿಂದ ಇಲ್ಲಿವರೆಗೂ ಎಲ್ರಿಗೂ ಪ್ರೀತಿ ಕೊಟ್ಟಿದ್ದೀನಿ. ಎಲ್ರಿಗೂ, ನಮ್ಮವ್ರಿಗೂ, ಹೊರಗಡೆಯವ್ರಿಗೂ, ನನ್ನ ಫ್ರೆಂಡ್ಸ್ಗೆ, ನನ್ನ ರಿಲೇಟಿವ್ಸ್ಗೆ, ನಮ್ಮ ತಂದೆ ತಾಯಿ, ನಮ್ಮ ಮನೆಯವ್ರಿಗೆ, ನಮ್ಮ ಮಕ್ಕಳಿಗೆ ಎಲ್ರಿಗೂ ಪ್ರೀತಿ ಕೊಟ್ಟಿದ್ದೀನಿ. ಬಟ್ ನೋ ಎಕ್ಸ್ಪೆಕ್ಟೇಷನ್, ವಾಪಸ್ ಏನೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಕೊಟ್ಟಷ್ಟೇ ಪ್ರೀತಿ ನನಗೆ ಸಿಕ್ಕಿದೆ ಅನ್ನೋದು ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೆಕ್ಸ್ಟ್ ಇಯರ್ ನನ್ನ ರೆಸಲ್ಯೂಷನ್ ಏನು ಗೊತ್ತಾ, ನಾನು ಕೊಟ್ಟಷ್ಟೇ ಪ್ರೀತಿನೂ ನಾನು ಕೇಳಬೇಕು ಅಂತ, ಅಂದರೆ ನಾನು ಅದನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ನೆಕ್ಸ್ಟ್ ಇಯರ್ ರೆಸಲ್ಯೂಷನ್. ಸೊ ಕೇಕ್ ಈ ಥರ ಬಂದಿದೆ, ತುಂಬ ಸಖತ್ತಾಗಿರುತ್ತೆ. ಕೇಕ್ ರೆಡಿ ಆದಮೇಲೆ ಒಂದು ಮತ್ತೆ ಕ್ಲಿಪ್ಪಿಂಗ್ ಹಾಕ್ತೀನಂತೆ. ಹ್ಯಾಪಿ ನ್ಯೂ ಇಯರ್.
ಕೇಕ್ ನೋಡಿ ಹೆಂಗೆ ಫುಲ್ ರೈಸ್ ಆಗಿದೆ. ಅದು ಬೆಂದಿದೆಯೋ ಇಲ್ವೋ ಅಂತ ನೋಡೋಣ ಒಂದ್ಸರಿ. ಎಸ್. ಈ ಥರ ಏನು ಅದು ಆಚೆಗೆ ಬರಲಿಲ್ಲ ಅಂತಂದರೆ ಅದು ಬೆಂದಿದೆ ಅಂತ ಅರ್ಥ. ಸಾಕು ಇದು. ಒಂದು 30 to 40 ಮಿನಿಟ್ಸ್ ಸಾಕಾಗತ್ತೆ ಅಷ್ಟೇನೆ. ಸೊ ನಾವಿವಾಗ ಆಫ್ ಮಾಡೋಣ. ನೀವು ಎಲ್ಲರೂ ಹೊಸ ವರ್ಷಕ್ಕೆ ಇದೇ ಥರ ನಿಮ್ಮ ಮನೆಯಲ್ಲಿ ಪ್ರೀತಿನ ತುಂಬಿಸಿ ಕೇಕ್ ಮಾಡ್ಕೊಳ್ಳಿ, ಹೊಸ ವರ್ಷನ ಆಚರಿಸಿ.